Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ. ಕನ್ಯಾ ರಾಶಿಯವರ 2026 ಹೇಗಿದೆ ನೋಡೋಣ. ಸೊ ಕೂಲ್ ಆಗಿರೋದಕ್ಕೆ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ದೇವರ ಆಶೀರ್ವಾದದಿಂದ ನಿಮಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳ್ಬೋದು. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್, ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ. ಹೊಸ ಪರ್ಸನ್ ಬರುವಂಥದ್ದು, ಲಾಭ ಆಗುವಂಥದ್ದು, ಹೊಸ ಮನೆ ಖರೀದಿ ಮಾಡುವಂಥದ್ದು, ಬಿಸ್ನೆಸ್ ಅಲ್ಲಿ ಲಾಭ ಬರುವಂಥದ್ದು, ಮಕ್ಕಳ ಹೆಸರಿನಲ್ಲಿ ಆಸ್ತಿ ಮಾಡುವಂಥದ್ದು, ಗೌರ್ಮೆಂಟ್ ಜಾಬ್ ಬರುವಂಥದ್ದು, ಗೋಶಾಲೆ ಅಥವಾ ಗೋವುಗಳನ್ನ ಖರೀದಿ ಮಾಡುವಂಥದ್ದು, ಅಥವಾ ಹಸು ಹಾಲು ಕೊಡುತ್ತಲ್ಲ, ಹಾಲ್ ಫಾರ್ಮ್, ಮಿಲ್ಕ್ ಫಾರ್ಮ್ ಮಾಡುವಂಥದ್ದು, ಸಮಥಿಂಗ್ ಪನ್ನೀರ್ ಬಿಸ್ನೆಸ್ ಏನೋ ಮಾಡುವಂಥದ್ದು, ಆ ಥರದ್ದು ಕೂಡ ಇದೆ. ತುಂಬಾ ವೆಲ್ತಿ ಬಿಸ್ನೆಸ್ ಶುರು ಮಾಡ್ತೀರಾ, ಕೆಲವರು ಗೋದಾನ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಗೌರ್ಮೆಂಟ್ ಇಂದ ಜಾಬ್ ಆಗುವಂಥದ್ದು, ಮದುವೆ ಬರುವಂಥದ್ದು, ಟೀಚರ್ ಕೆಲಸ ಸಿಗುವಂಥದ್ದು, ವೇರಿಯೇಷನ್ ಅಲ್ಲಿ ಇರುವಂತ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಕಡೆ ದುಡ್ಡನ್ನ ಕಳ್ಕೊಳ್ತೀರಾ, ಒಂದಷ್ಟು ಕಡೆ ದುಡ್ಡನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಬ್ಲೆಸ್ಸಿಂಗ್ಸ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ನ್ಯಾಯ ಸಿಗುವಂಥದ್ದು, ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂಥದ್ದು ಕೂಡ ಇದೆ. ಒಂದಷ್ಟು ಕಡೆ ತ್ಯಾಗಕ್ಕೆ ತಕ್ಕ, ಕೆಲವು ಕಡೆ ತ್ಯಾಗ ಮಾಡ್ಬೇಕಾಗತ್ತೆ. ನೀವು ತ್ಯಾಗ ಮಾಡ್ಬೇಕಾಗದಂತ ಪರಿಸ್ಥಿತಿ ಬಂದ್ರೆ ದೇವರ ವಿಚಾರಕ್ಕಷ್ಟೇ ತ್ಯಾಗ ಮಾಡಿ, ದೇವರಿಗಷ್ಟೇ ತ್ಯಾಗ ಮಾಡಿ, ಬೇರೆ ಯಾರಿಗೂ ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ಮನುಷ್ಯರಿಗೆ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ದುಡ್ಡು ಬರುತ್ತೆ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು. ಕೆರಿಯರ್ ಗ್ರೋತ್ ಆಗುವಂಥದ್ದು, ರೈಟ್ ಡೈರೆಕ್ಷನ್ ಅಲ್ಲಿ ನಿಮ್ಮ ಜೀವನ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನ್ಯಾಯದ ದಾರಿಯಲ್ಲಿ ನಿಮ್ಗೆ ಹೆಚ್ಚಿನ ಯಶಸ್ಸಿದೆ ಅನ್ನುವಂಥದ್ದು ಕೂಡ ಇದೆ. 1 ನಂಬರ್, 17 ನಂಬರ್, 24 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮತ್ತೆ ವೀನಸ್, ಸ್ಯಾಟ್ರನ್, ಸನ್ ಇದೆ. ಶುಕ್ರ, ಶನಿ ಮತ್ತೆ ಸೂರ್ಯ ದೇವರು ನಿಮ್ಗೆ ಹೆಚ್ಚಿನ ಆಶೀರ್ವಾದನ ಕೂಡ ಮಾಡ್ತಿದ್ದಾರೆ. ವೃಷಭ ರಾಶಿ, ತುಲಾ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಲಿಯೋ, ಕ್ಯಾಪ್ರಿಕಾನ್, ಅಕ್ವೇರಿಯಸ್, ಟಾರಸ್ ಅಂಡ್ ಲಿಬ್ರಾ. ಬ್ರೌನ್ ಕಲರ್, ಗ್ರೀನ್ ಕಲರ್, ರೆಡ್ ಕಲರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎನಿ ಕೈಂಡ್ ಆಫ್ ರೆಡ್, ಡಾರ್ಕ್ ರೆಡ್, ಬ್ಲಡ್ ರೆಡ್, ಟೊಮೆಟೊ ರೆಡ್, ಪಿಂಕ್ ರೆಡ್. ಸೊ ಎಷ್ಟೊಂದು ರೆಡ್ ಅಲ್ಲಿ ಯಾವ ರೆಡ್ ಅನ್ನೋರಿಗೆ ಎಲ್ಲಾ ತರದ ರೆಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಥಿಂಗ್ ಟು ವರಿ. ಸೊ ಎಂಜಾಯ್ ಯುವರ್ ಬ್ಲೆಸ್ಡ್ ಲೈಫ್. ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ಸಾಕಷ್ಟು ಸೆಕ್ಯೂರ್ ಆಗಿ ಇರೋದ್ರ ಕಡೆ ಗಮನನ ಕೊಡಿ, ಹೊಸ ಸೆಕ್ಯೂರಿಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ದುಡ್ಡಿನ ವಿಚಾರಕ್ಕೆ ನಿಮ್ಗೇನ್ ಸಮಸ್ಯೆ ಮಾಡ್ತಿದ್ರು, ನಿಮ್ಗೇನ್ ದುಡ್ಡು ಬರ್ಬೇಕಿತ್ತು, ಎಲ್ಲ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸಮಸ್ಯೆಗಳ ಪಾಲುದಾರರೆಲ್ಲರೂ ಕೂಡ, ನಿಮ್ಗೆ ಯಾರು ಸಮಸ್ಯೆ ಮಾಡ್ತಿದ್ರು ಅಥವಾ ಸಮಸ್ಯೆಯ ಪಾಲುದಾರರೆಲ್ಲರೂ ದೂರ ಆಗ್ತಾರೆ, ಇಲ್ಲ ಆಗ್ತಾರೆ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನನ್ನ ಜೀವನಕ್ಕೆ ದೇವ್ರು ನ್ಯಾಯ ಕೊಟ್ಟಿಲ್ಲ ಅನ್ನೋರಿಗೆ ನ್ಯಾಯ ಕೊಟ್ಟಿದೆ ದೇವ್ರು, ಉಳಿಸ್ಕೊಳ್ಳುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಇಂಥವ್ರಿಂದ ನಿನ್ಗೆ ಸಮಸ್ಯೆ ಇದೆ, ಇಂಥವ್ರ ಸಹವಾಸ ಮಾಡ್ಬೇಡ ಅಂತ ದೇವ್ರು ತೋರ್ಸ್ಕೊಟ್ರೆ ಅದು ಒಂದ್ ರೀತಿಲಿ ನ್ಯಾಯ ಕೊಟ್ಟಂಗೆ ಅಲ್ವಾ. ಅಂಥವ್ರ ಜೊತೆನೆ ನೀವ್ ಇದ್ದಿ, ಅಂಥವ್ರನ್ನೇ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೊತೆನೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ರೆ ದೇವ್ರು ಯಾಕೆ ಬಂದ್ ನಿಮಗ್ ನ್ಯಾಯ ಕೊಡ್ಬೇಕು ಅಲ್ವಾ. ದೇವ್ರು ನಿಮ್ಗೆ ಜ್ಞಾನ ಕೊಟ್ಟಿದ್ದಾನೆ, ಇದು ತಪ್ಪು, ಇದು ಸರಿ, ಇವ್ರು ಮೋಸ ಮಾಡ್ತಿದ್ದಾರೆ, ಇವ್ರು ಸರಿ ಮಾಡ್ತಿದ್ದಾರೆ, ಇದು ಒಳ್ಳೇದು, ಇದು ಕೆಟ್ಟದ್ದು ಎಲ್ಲ ತೋರ್ಸ್ಕೊಟ್ರು ನ್ಯಾಯ ಕೊಟ್ಟಂಗೆ ಅಲ್ವಾ. ವಾಟ್ ಆರ್ ಯು ಡೂಯಿಂಗ್? ಸೊ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಸೊ ಒಂದಷ್ಟು ಲೀಡರ್ಶಿಪ್ ಬರುವಂಥದ್ದು, ಒಂದಷ್ಟು ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಸೊ ಯಾರಿಗೋ ಹಸು ಕಳ್ಕೊಳ್ಳುವಂಥದ್ದು ಕೂಡ ಇದೆ. ಸೊ ಕಳ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ.
ಒಂದಷ್ಟು ಅನ್ಯ ಧರ್ಮೀಯರಿಂದ ತೊಂದರೆ ಆಗ್ತಾ ಇದೆ, ಅದಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಪಿ ಲೆಟರ್, ಐ ಲೆಟರ್, ಡಿ ಲೆಟರ್, ವಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಬರೀ ಹೇಳಿದ್ದೇ ಹೇಳ್ತೀರಾ ಅಂತಿದ್ದಾರೆ. ಸೊ ಹೇಳಿದ್ದೇ ಹೇಳಿದ್ರೆ ತಲೆ ಕೆಡ್ಸ್ಕೊಂಬೇಡಿ. ಸೊ ಬೇರೆ ಚಾನಲ್ ನೋಡ್ಕೊಳ್ಳಿ. ಎಷ್ಟೊಂದು ಕಷ್ಟಪಟ್ಟು ಯಾಕೆ ನೋಡ್ತೀರಾ? ಏನ್ ಬರುತ್ತೋ ಅದನ್ನ ಹೇಳೋದು ನನ್ನ ಕರ್ತವ್ಯ, ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ದೇವರ ತೀರ್ಪು ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಅವೇಕನಿಂಗ್ ಎನರ್ಜಿ ಇದೆ. ಒಂದು ನ್ಯೂ ಪಾತ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು. ಮತ್ತೆ ರಿಯೂನ್ಸ್ ಅಲ್ಲೆಲ್ಲ ಒಂದ್ ಸ್ವಲ್ಪನೇ ಇರುತ್ತೆ. ಅಂದ್ರೆ ಕಾರ್ಡ್ಸ್ ಆಗ್ಲಿ, ರಿಯೂನ್ಸ್ ಆಗ್ಲಿ. ಸೊ ಅದೇ ರಿಪೀಟೆಡ್ ಎಲ್ಲ ರಾಶಿಗೂ ಬರುತ್ತೆ. ಸೊ ಹಾಗಾಗಿ ಏಕನತೆ ಅಥವಾ ಒಂದೇ ರೀತಿಲಿ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆಕ್ಚುಲಿ ಅದು ಏನಿದೆ ಅದರ ಕಾರ್ಡ್ಸ್ ಪ್ರಕಾರ ಹೇಳೋದಾದ್ರೆ ಅದೇನ್ ಬರುತ್ತೋ ಅದು ಅಷ್ಟೇ ಇರುತ್ತೆ. ಓಕೆ. ತಾಳ್ಮೆನ ಕಳ್ಕೊಳಕ್ ಹೋಗ್ಬೇಡಿ. ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಏನೇ ಮಾಡಕ್ಕಿಂತ ಮುಂಚೆ, ಮಾತಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ದುಡ್ಡು ಬರುವಂಥದ್ದು, ಲವ್ ಲೈಫ್ ಚೆನ್ನಾಗಿರುವಂಥದ್ದು, ತುಂಬಾ ಖುಷಿ ಖುಷಿಯಾಗಿರುವಂಥದ್ದು ಕೂಡ ಇದೆ. ಸೊ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ತಲೆಕೆಡಿಸ್ಕೊಳ್ಬೇಡಿ. ಲವ್ ಮ್ಯಾರೇಜ್ ಆಗಲಿ, ಅರೇಂಜ್ ಮ್ಯಾರೇಜ್ ಆಗಲಿ 2 ಚಾನ್ಸಸ್ ಇದೆ. ಸೊ 2ರಲ್ಲಿ ಯಾವ್ದು ಬೇಕೋ ಅದನ್ನ ಮದುವೆ ಆಗಿ, 2 ಮದುವೆ ಆಗಿ ಸರ್ವೈವಲ್ ಮಾಡ್ತೀನಿ ಅನ್ನೋರಿಗೆ ನಾನೇನು ಹೇಳೋದಿಲ್ಲ. ನಾನು ಅದಕ್ಕೆ ಒಪ್ಪಿಗೆನೂ ಕೊಡೋದಿಲ್ಲ. 1 ಲೈಫ್ 1 ವೈಫ್ ಅಥವಾ 1 ಲೈಫ್ 1 ಹಸ್ಬೆಂಡ್ ಅಂತ ಬದುಕಿದ್ರೆ ಚೆನ್ನಾಗಿರುತ್ತೇನೋ ಅಂತ ನಂಗೆ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಅದನ್ನೇ ಸಜೆಷನ್ ಮಾಡ್ತೀನಿ. ಸೊ ಸಾಕಷ್ಟು ವಿಚಾರಗಳಲ್ಲಿ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ತುಂಬಾನೇ ಯಶಸ್ವಿಯಾಗಿದೆ. ಸಾಕಷ್ಟು ದೈವ ಬಲ ಇದೆ. ಸೊ ಸಾಕಷ್ಟು ಇಷ್ಟು ವರ್ಷ ಏನ್ ಸಫರ್ ಮಾಡಿದ್ರಿ ಅದೆಲ್ಲದಕ್ಕೂ ಒಂದು ಉತ್ತರ ಅನ್ನುವಂಥ ರೀತಿಲಿ ನಿಮ್ಮ ಎನರ್ಜಿ ಇದೆ ಇಲ್ಲಿ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ವಾಟ್ ಎವರ್ ಯು ವಾಂಟ್ ಟು ಅಚೀವ್ ಯು ಕ್ಯಾನ್ ಅಚೀವ್ ಅನ್ನುವಂಥ ರೀತಿಲಿ ಇದೆ. ಸೊ ಸಾಕಷ್ಟು ಆಪ್ಷನ್ಸ್ನ ದೈವ ನಿಮ್ಗೇನೆ ಕೊಟ್ಟಿದೆ. ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಕೆಲಸ. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ರಾಹು ಕೂಡ ನಿಮ್ಗೆ ಅಪೋಸಿಷನ್ ಆಗಿರಬಹುದು. ಸೊ ನಿಮ್ಮ ಅಪೋಸಿಷನ್ ಶತ್ರು ತುಂಬಾ ಸ್ಟ್ರಾಂಗ್ ಆಗಿರಬಹುದು. ನಥಿಂಗ್ ಟು ವರಿ. ಒಂಚೂರು ರಾಹು ರೆಮಿಡಿ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಅಥವಾ ಕುಂಭರಾಶಿಲಿ ರಾಹು ಇರಬಹುದು. ಅದರಿಂದ ಕೂಡ ನಿಮ್ಗೆ ಒಂದಷ್ಟು ತೊಂದರೆಗಳು ಆಗ್ತಾ ಇರಬಹುದು. ಬಟ್ ಆ ಥರದ ತೊಂದರೆ ಅಂತ ಏನೂ ಇಲ್ಲ. ಈ 2 ಗ್ರಹಣಗಳು ನಿಮ್ಗೆ ಪಾಸಿಟಿವ್ ಆಗೇ ಇದೆ. ಮತ್ತೆ ಸಾಕಷ್ಟು 8 ಪೋರ್ಟಲ್ ಕೂಡ ಗುಡ್ ನ್ಯೂಸೇ ತಂದ್ಕೊಡ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಜೊತೆಗೆ ನಿಮ್ಮದೇ ಆದಂಥ ಒಂದು ನ್ಯೂ ಬ್ರಾಂಚ್ ಶುರು ಮಾಡ್ತೀರಾ. ಅದಕ್ಕೆ ಒಳ್ಳೆ ಗುರುಗಳು ಕೂಡ ಸಿಗ್ತಾರೆ. ನಿಮ್ಗೊಂದು ದಾರಿ ದೀಪವಾಗಿ ಇರ್ತಾರೆ. ಸೊ ಎಲ್ಲೋ ನನ್ನ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ, ಕುಂಠಿತವಾಗ್ತಾ ಇದೆ ಅಂತ ಅನ್ಕೊಂಡಿರೋರಿಗೆ ನಥಿಂಗ್ ಟು ವರಿ. ಯು ವಿಲ್ ಹ್ಯಾವ್ ಎವ್ರಿಥಿಂಗ್ ವಾಟ್ ಎವರ್ ಯು ನೀಡ್ ಟು ಸಕ್ಸೀಡ್ ಯುವರ್ ಲೈಫ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಬ್ಯೂಟಿ ಕಡೆ ಗಮನನ ಕೊಡಿ. ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೋಪ ಮಾಡ್ಕೊಳ್ಬೇಡಿ. ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ. ನಿಮ್ಮ ತಲೆ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಆಲೋಚನೆಗಳೇ ಸರಿ ಇಲ್ಲ. ಹಾಗಾಗಿ ಇಷ್ಟು ಸಣ್ಣ ನೋವುಗೂ ನೀವು ಬದುಕೋದೇ ಬೇಡ ಅಂತ ಯೋಚನೆ ಮಾಡ್ಬಿಡ್ತೀರಾ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಮರವು ಜಾಸ್ತಿ ಆಗಿರೋ ಅಂಥದ್ದು. ಸೊ ನೀವು ನಾನು ಬದುಕ್ತೀನಿ, ನಾನು ಸರ್ವೈವಲ್ ಆಗ್ತೀನಿ, ನಂಗೆ ಲೈಫ್ ಚೆನ್ನಾಗಿದೆ ಇನ್ ಮುಂದೆ ಅನ್ನುವಂಥ ನಂಬಿಕೆನ ಇಟ್ಕೊಂಡು ಮುಂದುವರಿರಿ. ಬರೀ ನಂಬಿಕೆ ಅಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಐ ಸ್ವೇರ್. ವಾಗ್ದೇವಿ ಪಾದದಾಣೆಗೂ ನಿಮ್ಮ ಜೀವನ, ಮುಂದಿನ ಜೀವನ ಚೆನ್ನಾಗಿದೆ. ಈ ಭರವಸೆಯೊಂದಿಗೆನೆ ಮುಂದುವರಿರಿ. ಲೈಫಲ್ಲಿ ಫಸ್ಟ್ ಟೈಮ್ ವಾಗ್ದೇವಿ ಪಾದದ ಮೇಲಾಣೆ ಮಾಡಿರೋದು. ಅದು ನಿಮ್ಗೋಸ್ಕರ. ಸೊ ಒಳ್ಳೇದಾಗ್ಲಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸೊ ಈ ನಂಬಿಕೆ ಭರವಸೆಯೊಂದಿಗೆ ಹೀಗೆ ಮುಂದುವರಿರಿ. ಇನ್ನ ಹೆಚ್ಚಿನ ಯಶಸ್ಸು ನಿಮ್ಮ ಜೀವನಕ್ಕೆ ಬರುತ್ತೆ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ
ಎಲ್ಲ ಹಬ್ಬಗಳಿಗೂ ಮುಂಚಿತವಾಗಿ ಶುಭಾಶಯಗಳನ್ನ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಮರಿಬೇಡಿ. ಧರ್ಮದ ಹಾದಿಲಿ ನಡೀರಿ. ಸತ್ಯ ಗೊತ್ತಾದ್ಮೇಲೆ ಕಿರ್ಚಿ ಅರ್ಚಾಡಿ ಏನು ಪ್ರಯೋಜನ ಇಲ್ಲ. ಸೈಲೆಂಟ್ ಆಗಿ ಇರಬೇಕು. ನಿಮ್ಗೆ ಗೊತ್ತಿದೆ ಸೈಲೆಂಟ್ ಆಗಿದ್ದಷ್ಟು ಶತ್ರುಗಳು ತಲೆ ಮೇಲೆ ಕುತ್ಕೊಂಡು ಮಸಾಲೆ ಅರಿತಾರೆ ಅಂತ. ಸೊ ಮರಿಬಾರ್ದು. ನಿಮ್ಮ ರಾಶಿ ಕನ್ಯಾ ರಾಶಿ. ಒಂದು ಕನ್ಯೆ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಯಾರನ್ನು ಬೇಕಾದರೂ ಎದುರಿಸ್ಬೋದು. ಸೊ ಹಾಗಾಗಿ ನೋ ಮ್ಯಾಟರ್ ವಾಟ್ ಯು ಆರ್ ಅಂತ, ನೀವು ಮೆನ್ಸ್ ಆಗಿರಲಿ ವುಮೆನ್ಸ್ ಆಗಿರಲಿ, ಸೊ ಯು ಕ್ಯಾನ್ ವಾಟ್ ಐ ಮೀನ್ ಟು ಸೇ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.